ಇನ್ನು ಬಿಡದಿ ಒಂಥರ ಮಾಯ ಆಗೋಗ್ಬಿಡ್ತು. ನಿತ್ಯ ಬಡಿದಾಟದ ಬೇಗುದಿ. ಅವ್ರು ಬಿಡ್ತಾ ಇಲ್ಲ, ಇವರು ಬಿಡ್ತಾ ಇಲ್ಲ, ಹಾವು ಸಾಯ್ತಾ ಇಲ್ಲ, ಕೋಲು ಮುರಿತಾ ಇಲ್ಲ. ರೈತರ ಪರ ನಿನ್ನೆ HDK ಟೆಂಟ್ ಹಾಕಿ ಕೂತ್ಬಿಟ್ಟಿದ್ರು. ಬನ್ನಿ ಇಲ್ಲೇ ಚರ್ಚೆ ಮಾಡೋಣ, ರೈತರ ಸಮಸ್ಯೆ ರೈತರ ಮಧ್ಯೆನೇ ಬಗೆಹರಿಲಿ ಅಂತ ಹೇಳಿ ಸಂಜೆ ತನಕ CMಗಾಗಿ ಕಾದ್ರು. ಅವರಿಗಾಗಿ ಸೀಟು ಮೀಸಲಿಟ್ರು, ಅವ್ರು ಮಾತ್ರ ಬರಲೇ ಇಲ್ಲ. ಅದು ಅಲ್ಲಿಗೆ ನಿಲ್ಲಿಲ್ಲ, ಮತ್ತು ಆಹ್ವಾನವನ್ನ ಕೊಟ್ಟಿದ್ದಾರೆ. CM ಬರೋ ಚಾನ್ಸ್ ಕಮ್ಮಿ. ಸರಿ, ರಾಜಕಾರಣ ಸೈಡ್ಗಿಟ್ರೆ ಇಲ್ಲಿ ಬೈರಮಂಗಲದಲ್ಲಿ ಇವತ್ತು ಅಪ್ಪಿಕೋ ಚಳುವಳಿ ನಡೆದಿದೆ. ಪ್ರಕೃತಿಯನ್ನ ತಬ್ಬಿ ಸರ್ಕಾರದ ವಿರುದ್ಧ ಹಸಿರು ಸಮರವನ್ನ ಸಾರಲಾಗಿದೆ. ಹಸಿರೇ ಉಸಿರು, ನಮ್ಮ ಭೂಮಿ ನಮ್ಮ ಹಕ್ಕು. ರೈತರ ಒಪ್ಪಿಗೆ ಇಲ್ಲದ ಬಿಡದಿ ಟೌನ್ಶಿಪ್ಗೆ ಧಿಕ್ಕಾರ. ಜೈ ಜವಾನ್ ಜೈ ಕಿಸಾನ್. ಹೀಗೆ ಬಿಡದಿ ಮಣ್ಣಿನ ಮಕ್ಕಳು ಸರ್ಕಾರದ ಜೊತೆ ಸಮರಕ್ಕೆ ನಿಂತಿದ್ದಾರೆ. ಬೈರಮಂಗಲ, ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ವಡೇರಹಳ್ಳಿ ಮತ್ತು ಕಂಚುಗಾರನಹಳ್ಳಿ ರೈತರು ತಮ್ಮ ಪೂರ್ವಜರು ಬಿಟ್ಟು ಹೋದ ಭೂಮಿ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಆ ಆತಂಕವೇ ದಳದ ಭುಜ ಬಲದೊಂದಿಗೆ ಹೋರಾಟದ ಕಿಚ್ಚೆಗೆ ತಳ್ಳಿದೆ. ರೈತನ ಹೊಟ್ಟೆ ಮೇಲೆ ಕಾಂಕ್ರೀಟ್ ಕಾಡು ಕಟ್ಟುವ ಯೋಜನೆ. ಈ ಮಣ್ಣು ಹಸಿರು ನಮ್ಮದು, ಪ್ರಕೃತಿ ತಬ್ಬಿ ನಿಂತ ಅನ್ನದಾತರು. ಬಿಡದಿ ಭಾಗದ ಭೂಮಿ ಕೇವಲ ಮಣ್ಣಲ್ಲ, ಅದು ಹಸಿರಿರುವ ಬಂಗಾರ ಬೆಳೆಯುವ ಕಪ್ಪು ಚಿನ್ನ. ವರ್ಷಕ್ಕೆ 3 ಬೆಳೆ ಬೆಳೆಯುವ ರೈತನ ಹೊಟ್ಟೆ ಮೇಲೆ ಕಾಂಕ್ರೀಟ್ ಕಾಡು ಕಟ್ಟುವ ಯೋಜನೆಗೆ ಧಿಕ್ಕಾರದ ಕೂಗು ಕೇಳಿಸ್ತಾ ಇದೆ. ಬೆಂಗಳೂರಿಗೆ ಅಂಟಿಕೊಂಡ ಬಿಡದಿ ಮಣ್ಣಿನ ಮೇಲೆ ನೆಟ್ಟ ಕುಬೇರರ ಕಣ್ಣುಗಳು ಅಭಿವೃದ್ಧಿ ಹೆಸರಲ್ಲಿ ಒಕ್ಕಲಿಗನನ್ನ ಒಕ್ಕಿಲೆಬ್ಬಿಸುವ ಪ್ಲಾನ್ ಮಾಡ್ತಾ ಇದೆ. ಬಿಡದಿ ಟೌನ್ಶಿಪ್ ಅನ್ನೋದೇ ಹಗಲು ದರೋಡೆ ಅಂತ ರೈತ ಸಮುದಾಯ ಸಿಡಿದೇಳ್ತಾ ಇದೆ. ನಿತ್ಯವೂ ವಿಭಿನ್ನ ಹೋರಾಟಗಳ ಮೈದಾನಕ್ಕೆ ಸಾಕ್ಷಿಯಾಗ್ತಾ ಇರುವ ಬಿಡದಿಯ ಹಳ್ಳಿಗಳು ಇವತ್ತು ಬೈರಮಂಗಲ, ಕಂಚಗಾರನಹಳ್ಳಿ ವ್ಯಾಪ್ತಿಯಲ್ಲಿ ಅಪ್ಪಿಕೋ ಚಳುವಳಿ ನಡೆದಿದೆ. ಪ್ರಕೃತಿ ನಮ್ಮದು, ಭವಿಷ್ಯ ನಮ್ಮದು ಅಂತ ವಿಧಾನಸೌಧಕ್ಕೂ ಕೇಳುವಂತೆ ಘೋಷಣೆ ಘರ್ಜಿಸಿದ್ದಾರೆ. ಬೈರಮಂಗಲ ಗ್ರಾಮದಿಂದ ಬನ್ನಿಗಿರಿ ಗ್ರಾಮದವರೆಗೂ ಮೆರವಣಿಗೆ ಬಂದ ರೈತರು ಮರಗಳನ್ನ ರಕ್ಷಿಸಿ, ಪ್ರಕೃತಿ ನಮ್ಮ ತಾಯಿ, ಅಭಿವೃದ್ಧಿ ಹೆಸರಿನಲ್ಲಿ ನಾಶ ಬೇಡ ಅಂತ ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿದ್ರು. ರೆಡ್ ಫ್ಲಾಗ್ ಹಿಡಿದು ಬಂದವರು ಕೂಲಿ ಕೆಲಸದ ಕಾರ್ಮಿಕರು. ಚರ್ಚೆಗೆ ಕರೆದ್ರೆ ಈಗಲೂ ಸಿದ್ಧ ಅಂತ ಕುಮಾರಸ್ವಾಮಿ ಪಂಥಾಹ್ವಾನ. ನಿನ್ನೆಯಷ್ಟೇ ಬೈರಮಂಗಲದಲ್ಲಿ ಚರ್ಚೆಗೆ ಅಷ್ಟಮಂಗಲ ಹಾಕಿದ HDK ರೈತರ ಪರ ಜೆಂಡಾ ಹೊಡೆದಿದ್ರು. ಇವತ್ತು ಮತ್ತೆ ಕಾಂಗ್ರೆಸ್ ವಿರುದ್ಧ ಮಾತಿನ ಮಿಸೈಲ್ ಚಿಮ್ಮಿಸಿದ್ದಾರೆ. 2 ಪತ್ರ ಬರೆದಾಗಿದೆ, ಉತ್ತರ ಬಂದಿಲ್ಲ. ರೈತರ ಮಧ್ಯೆ ಬಂದು ಚರ್ಚೆ ಮಾಡೋಕೆ ನನ್ನದೇನು ಅಭ್ಯಂತರ ಇಲ್ಲ ಅಂತ ಈಗಲೂ ರೈತರ ಮಧ್ಯ ಚರ್ಚೆಗೆ ಸಿದ್ಧ ಅಂತ ಸಾರಿದ್ರು. 2 ಪತ್ರ ಬರೆದಿದ್ದಾರೆ. 2 ಪತ್ರದ ಮುಖಾಂತರವೇ ಅವ್ರು ಕೊಟ್ಟಂಥ ಆಹ್ವಾನಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ. ನಾನು ಪತ್ರ ಬರೆದಕ್ಕೆ ಅವರಿಂದ ಉತ್ತರ ಇಲ್ಲಿವರೆಗೇನು ಬಂದಿಲ್ಲ. ಬಂದು ಅವರೇನಾದರೂ ಜನಗಳ ಮಧ್ಯಕ್ಕೆ ಬಂದು ರೈತರ ಜೊತೆಲಿ ಕೂತು ಚರ್ಚೆ ಮಾಡೋದಾದರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ನಾನು ಬರಲಿ ತಯಾರಾಗಿದ್ದೀನಿ. ಇದು ಎಲ್ಲದರ ಮಧ್ಯೆಯೂ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಅಂತಕ್ಕಂಥ ಒಂದು ಉದ್ದಟತನ ಏನಿದೆ. ಅಂತಿಮವಾಗಿ ವಿಷಯಗಳು ನ್ಯಾಯಾಲಯದಲ್ಲಿ ಕೆಲವು ತೀರ್ಮಾನಗಳನ್ನು ನ್ಯಾಯ ದೊರಕಿಸಲಿಕ್ಕೆ ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನು ನಮ್ಮ ಮುಂದಿನ ಕ್ರಮ ತೆಗೆದುಕೋಬೇಕಾಗ್ತದೆ ಆ ರೈತರ ಪರವಾಗಿ, ಅದರ ಬಗ್ಗೆ ಚಿಂತನೆ ನಡೆಸಿದ್ದೇವೆ. ಬಂದರು, ನಾವು ಕೂಲಿ ಕೆಲಸ ಮಾಡೋರು, ನಮ್ಗೆ ಯಾವುದು ಭೂಮಿ ಇಲ್ಲ, ಏನೋ ದುಡ್ಡು ಕೊಡ್ತೀವಿ ಅಂದರು ಬಂದಿದ್ದೀವಿ, ಊಟ ಹಾಕ್ತೀವಿ ಅಂದರು ಬಂದಿದ್ದೀವಿ ಅಂತ ಪಾಪ ಹೆಣ್ಮಕ್ಳು ಹೇಳ್ತಾ ಇದ್ರು. ಆ ಕೂಲಿ ಕೆಲಸ ಮಾಡೋರನ್ನೆಲ್ಲ ಕರ್ಕೊಂಬಂದಲ್ಲಿ ಧಿಕ್ಕಾರ ಕೂಗ್ಸೋದು. ಅದಕ್ಕೆ ಪಾಪ ಬಂದರೆ ಭಾಳ ಜನಕ್ಕೆ ವಿಷಯವೇ ಗೊತ್ತಿಲ್ಲ. HD ಕುಮಾರಸ್ವಾಮಿ ಪ್ರಶ್ನೆಗಳಿಗೆ ಉತ್ತರಿಸದೆ ತೆರಳಿದ DKಶಿ. ಕುಮಾರಸ್ವಾಮಿ ಹೆಸರು ಹೇಳಿದ್ದಕ್ಕೆ ಕೈ ಮುಗಿದು ತೆರಳಿದ CM. ಇತ್ತ ಬಿಡದಿ ಹೋರಾಟ, HDK ಪಂಥಾಹ್ವಾನ, ರೈತರ ಕಿಚ್ಚಿನ ಬಗ್ಗೆ CM DKಶಿ ಕಂಪ್ಲೀಟ್ ಮೌನಕ್ಕೆ ಜಾರಿದಂತೆ ಕಾಣಿಸ್ತಾ ಇದೆ. ಇವತ್ತು ಕುಮಾರಸ್ವಾಮಿ ಅಂತ ಹೆಸರು ಹೇಳ್ತಾ ಇದ್ದಂತೆ DKಶಿ ಕೈ ಮುಗಿದು ಉತ್ತರ ನೀಡದೆ ತೆರಳಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸರ್, ಪ್ರದೀಪ್ ಈಶ್ವರ್ ಮೇಲೆ ಸರ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸರ್, ಪ್ರದೀಪ್ ಈಶ್ವರ್ ಮೇಲೆ ಸರ್. ಇನ್ನು ಸರ್ಕಾರದ ಬೆನ್ನಿಗೆ ನಿಂತ ಸಚಿವರು ದಳದ್ದು ಡ್ರಾಮಾ ಬೃಹನ್ನಾಟಕ ಅಂತ ನಾಮಕರಣ ಮಾಡಿದ್ದಾರೆ.
ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ರಾಜಕೀಯವಾಗಿ ಬಳಸಿಕೊಳ್ಳಬೇಕು ಅನ್ನೋದಷ್ಟೇ ನಿಮ್ಮ ಉದ್ದೇಶ ಅಂತ ಕಿಡಿಕಾರಿದ್ದಾರೆ. ಸಾರಿಗೆ ಸಚಿವ ಬೈರತಿ ಸುರೇಶ್ 80% ರೈತರ ಬೆಂಬಲ ಇದೆ, ಯೋಜನೆ ಮಾಡೇ ಮಾಡ್ತೀವಿ ಅಂತ ಸವಾಲು ಹಾಕಿದ್ರು. ಡ್ರಾಮಾ ಮಾಡೋಕ್ಕೆ ಅದೊಂದು ನಾಟಕ. ವಿಧಾನಸೌಧಕ್ಕೆ ಬರ್ಬೇಕು, ಸುಮ್ಮನೆ ಅಲ್ಲಿ ಹೋಗಿ ಅಲ್ಲಿ ಮಾತುಕತೆ ಆಗ್ತದಾ? ಬೈರ್ಮಂಡಲದಲ್ಲಿ ವಿಧಾನಸಭೆಯಲ್ಲಿ ಕೂತ್ಕೊಂಡು ಮಾತಾಡಿ. ಇದನ್ನು ರಿಸಾಲ್ವ್ ಮಾಡೋದಿಲ್ಲ, ನಿಮಗೆ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದು. ಅಲ್ಲಿ ಗಲಾಟೆ ಮಾಡಿ ಇದು ಮಾಡಿ ಗೊಂದಲ ಸೃಷ್ಟಿ ಮಾಡೋದಿಲ್ಲ ಅಷ್ಟೇ, ಮತ್ತೇನಿಲ್ಲ. 80% ಯಾವುದೇ ರೈತರಾಗಲಿ ಜಮೀನು ಓನರ್ಸು ಅವರು ಅದಕ್ಕೆ ನಿರಪೇಕ್ಷಣ ಪತ್ರ ಕೊಟ್ಟರೆ ಮಾತ್ರ ಯೋಜನೆಯನ್ನು ಕೈಗೆತ್ತಿಕೋಬೇಕು ಅಂತ ಹೇಳಿದ್ದೀವಿ. ಈಗಾಗಲೇ 80% ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಪ್ರಕಾರ ಯೋಜನೆಯನ್ನು ನಾವು ಮಾಡ್ತೀವಿ. ಒಟ್ಟಾರೆ ರೈತ ಸಮೂಹದಲ್ಲಿ ತಪ್ಪು ಸಂದೇಶ ಬಿತ್ತನೆ ಆಗ್ತಾ ಇದೆ. ಆ ಬಿತ್ತನೆಗೆ ಗೊಬ್ಬರ ನೀರು ಕೊಟ್ಟು ಫಲವನ್ನ ಫಲವತ್ತಾಗಿಸಿ ತೆನೆಗಟ್ಟಿಸಲು ಪ್ಲಾನ್ ದಳ ಹಾಕಿಕೊಂಡಿದೆ. ಬಿಡದಿ ಹೋರಾಟವನ್ನ ಇಡೀ ರಾಜ್ಯಕ್ಕೆ ವಿಸ್ತರಿಸಿ ನೇಗಿಲ ಯೋಗಿಗಳ ಮನಸ್ಸು ಗೆಲ್ಲುವ ತಂತ್ರಗಾರಿಕೆ ಹೊಂದಿದೆ. ಈ ಕಾರಣಕ್ಕೆ ಬಿಡದಿ ಭೂಚಕ್ರ ಕಾಂಗ್ರೆಸ್ನಲ್ಲೂ ಒಳಗೊಳಗೆ ಆತಂಕದ ಬೇಗುದಿ ಹಬ್ಬಿಸ್ತಾ ಇದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.